ಎಷ್ಟು ಮಟ್ಟಿಗೆ ಇದೆ ಅಂದರೆ ನಾವೆಲ್ಲರೂ ಬೆಚ್ಚಿ ಬೀಳುವಂಥ ಒಂದು ಸಮಯ ಬಂದಿದೆ. ಸರ್ಕಾರಗಳು ಇವತ್ತೇನಾದ್ರು ಪಾಣಿನ ಏನಾದ್ರು ನಾವು ಕಂಪ್ಯೂಟರ್ ಪಾಣಿ ಬಂದಿಲ್ಲ ಅಂದಿದ್ರೆ ನಮ್ಮ ಯಾರ ಜಮೀನುಗಳು ಇವತ್ತು ಯಾರಿಗೂ ಉಳಿತಾ ಇರಲಿಲ್ಲ. ಯಾರ ಜಮೀನುಗಳನ್ನ ಯಾರಿಗೆ ಬೇಕಾದ್ರೂ ಬರ್ಕೊಂಡ್ಬಿಡ್ತಾ ಇದ್ರು, ಯಾರ ಜಮೀನುಗಳು ಯಾರು ಬೇಕಾದ್ರೂ ಮಂಜೂರು ಮಾಡ್ಕೊಂಡ್ಬಿಡ್ತಾ ಇದ್ರು. ಯಾವ ಇಲಾಖೆಯಲ್ಲಿ ಆದರೂ ಸಹ ನೀವು ಹೇಳ್ತೀರಿ ನಾವು ಬಡವರು, ನಾನು ರೈತ, ನಾನು ಬಡವರ ಮಗ, ನನಗೆ ಈ ತಾಲೂಕಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ, ನಾನು ಜನರಿಗೋಸ್ಕರ ಇದ್ದೀನಿ, 3,400 ಕೋಟಿಯನ್ನ ದುಡ್ಡು ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ ಈ ತಾಲೂಕಿಗೆ. 3,400 ಕೋಟಿ ನೀವು ಎಲ್ಲಿ ಹಾಕಿದ್ದೀರಿ? ಹೋಗಲಿ, ನಮಗೆ ಆ ರಸ್ತೆ ಗುಂಡಿಗಳಾದ್ರೂ ಮುಚ್ಕೊಡಿ. ಆ ರಸ್ತೆ ಗುಂಡಿಗಳಾದ್ರೂ ಮುಚ್ಚಿದ್ರೆ ನಮ್ಮ ಜನ ಓಡಾಡ್ಲಿಕ್ಕೆ ಆ ಧೂಳಿಂದ ಆಗಲಿ ಮತ್ತು ಆ ಬೈಕ್ಲಿಂದ ಬಿದ್ದು ಕಾಲು ಕೈ ಮುರ್ಕೊಳ್ಳೋದಾದ್ರೂ ತಪ್ಪುತ್ತೆ. ಹೊಸೂರು ರಸ್ತೆ ನಿಮ್ಮ ಕುಟುಂಬದವರೇ ಮಾಡಿದ್ದು. ಆದ್ರೆ ನೀವು ಹೇಳ್ತೀರಿ ಶಿವಮೊಗ್ಗದವ್ರು ಕಾಂಟ್ರಾಕ್ಟ್ರು ಅಂತ. ಬರೀ ಶಿವಮೊಗ್ಗದವ್ರು ಕಾಂಟ್ರಾಕ್ಟರ್ ಅಷ್ಟೇ. ಆದ್ರೆ ಮಾಡಿದ್ದು ನಿಮ್ಮ ಮಗ ಸ್ವಾಮಿ ರಸ್ತೆ ಅಭಿವೃದ್ಧಿ. ಇಲ್ಲಿವರೆಗೂ ಪ್ರಾರಂಭ ಮಾಡಿದಂಥ ರಸ್ತೆ ಇಲ್ಲಿವರೆಗೂ ಉದ್ಘಾಟನೆ ಆಗಲೇ ಇಲ್ಲ. ಚಿಕ್ಕತಿರುಪತಿಗೆ ರಸ್ತೆನೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ದೊಡ್ಡಕೆರೆಗೆ 34 ಕೋಟಿ ಹಣ ಹಾಕ್ತಿದ್ದೀರಲ್ಲ, ತುಂಬ ಸಂತೋಷ. ನಮ್ಮ ಮಾಲೂರಿನ ದೊಡ್ಡಕೆರೆ ಮೇಲೆ ನಿಮಗಿರುವಂಥ ಪ್ರೀತಿ ವಾತ್ಸಲ್ಯ ನಾವು ಕೊಂಡಾಡಬೇಕು. 34 ಕೋಟಿನ ಗ್ಲೋಬಲ್ ಟೆಂಡರ್ ಮಾಡಬೇಕಾಗಿತ್ತು. ಪಾರ್ಟ್ ವೈಸ್ 9 ಕೋಟಿಗೆ ಯಾಕೆ ಮಾಡ್ಕೊಂಡಿದ್ದೀರಿ? ಇದು ಆಂಧ್ರ ಮೂಲದವರು ಮಾಡ್ತಾರಂತ ಕೆರೆ ಅಭಿವೃದ್ಧಿ. ಅವರು ಆಂಧ್ರ ಮೂಲದವರ ಹೆಸರು, ತಮ್ಮದು ಇಲ್ಲಿ ಡೆವಲಪ್ಮೆಂಟ್. ಕೆರೆಯ ಮಣ್ಣನ್ನು ಕೆರೆಗೆ ಚೆಲ್ಲುವುದು ಅಂತ ಹೇಳ್ತಾರೆ. ಹಳೆಯ ಕಲ್ಲನ್ನು ಕೆರೆಗೆ ಕಟ್ಟುವುದು, ಕಟ್ಟೆ ಕಟ್ಟುವುದು ಅಂತ ಹೇಳ್ತಾರೆ. ನೀವೆಲ್ಲ ನೋಡಿದ್ವಿ ಮಾಲೂರು ಕೆರೆನ ನೋಡ್ತಾ ಇದ್ವಿ, ನೋಡ್ಬೇಕಲ್ಲ ನೀವೆಲ್ಲ ದಯಮಾಡಿ ನೋಡಬೇಕು. ನಮ್ಮ ಜನರಿಗೆ ತಿಳಿಸ್ಬೇಕು ಏನಂದ್ರೆ ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ಮಾಲೂರು ಕೆರೆ ಅಭಿವೃದ್ಧಿ ಅಂತ. ಸನ್ಮಾನ್ಯ ನಂಜೇಗೌಡರು ಹೇಳೋದಂದ್ರೆ ಈಗ ಮಾಲೂರು ಕೆರೆ ಅಭಿವೃದ್ಧಿ ಆಗ್ಬಿಟ್ರೆ ವಿದೇಶದಿಂದ ಬರ್ಬೋದು ಮಾಲೂರು ಕೆರೆಯನ್ನು ನೋಡ್ಲಿಕ್ಕೆ. ಅಷ್ಟು ಡೆವಲಪ್ ಮಾಡ್ತಾ ಇದ್ದೀನಿ ನಾನು ಮಾಲೂರು ಕೆರೆನ ಅಂತ ಹೇಳ್ತಾರೆ. ನಮಗೆ ಅಷ್ಟೆಲ್ಲ ಡೆವಲಪ್ಮೆಂಟ್ ಬೇಡಣ. ನಮಗೆ ನಿಮ್ಮ ಮೇಲೆ ಯಾವ ವಿರೋಧನೂ ಇಲ್ಲಣ್ಣ. ನೀವು ನಮ್ಮ ಶಾಸಕರೇ, ನಿಮಗೂ 50,000 ಓಟ್ ಹಾಕಿದ್ದಾರೆ. ವಿರೋಧ ಪಕ್ಷದ ನಮಗೂ 1,25,000 ಓಟ್ ಹಾಕಿದ್ದಾರೆ. ನಿಮಗಿಂತ ಹೆಚ್ಚಿಗೆ ನಮಗೆ ಆಶೀರ್ವಾದ ಮಾಡಿಲ್ವಾ? ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ 50,000 ಓಟ್ ಹಾಕಿದ್ದಾರೆ, ಪ್ರಾದೇಶಿಕ ಪಕ್ಷಕ್ಕೆ 17,000 ಓಟ್ ಹಾಕಿದ್ದಾರೆ, ನಮಗೆ ಇಂಡಿಪೆಂಡೆಂಟ್ಗೆ 50,000 ಓಟ್ ಹಾಕಿದ್ದಾರೆ. ಇಂಡಿಪೆಂಡೆಂಟ್ ಅವರು 4,5,000 ಓಟ್ ತಗೊಂಡಿದ್ದಾರೆ. ನಿಮಗಿಂತ ಹೆಚ್ಚಿಗೆ ನಮಗೆ 1,25,000 ಓಟ್ ಹಾಕಿದಾರಲ್ಲ. ನಾವು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು, ನಿಮಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿರಲ್ಲ, ಯಾವ ನ್ಯಾಯಣ ನಿಮಗೆ? ನಾನು ಸ್ವಾಭಿಮಾನ ಜನತಾ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ತಪ್ಪ? ಕ್ರಿಯೆಯಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳೇ ಇವತ್ತು ಹೇಳ್ತಾ ಇದ್ದಾರೆ ಈ ಚುನಾವಣೆ ಎಣಿಕೆಯಲ್ಲಿ ಲೋಪ ಆಗಿದೆ, ಇದನ್ನ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು ಅವರೇ. ಇವತ್ತು ಆ 248 ಕೋಟಿ ನೀವೇನು ತಗೊಂಡಿದ್ದೀರೋ ಆ 248 ಕೋಟಿ ನಿಮ್ಮದಲ್ಲ, ಆ 248 ಕೋಟಿ ನಮ್ಮದಾಗ್ತದೆ. ನೀವು ಸೋಲೋದು ಖಚಿತ, 100% ಸೋಲ್ತೀವಿ. ದಯಮಾಡಿ ನೀವು ನಿಮ್ಮ ಅಭಿವೃದ್ಧಿಯಲ್ಲಿ ಒಂದು ಸರ್ಕಾರ ಇದೆ, ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯದಲ್ಲಿ ನಿಮ್ಮ ಅಭಿವೃದ್ಧಿ ಆದರೂ ಮಾಡಿ ತೋರಿಸಿ ಅಂತ ಹೇಳ್ತೀನಿ. ದಯಮಾಡಿ ಇವತ್ತಿಗೆ ನಮ್ಮ ಏನು ಸ್ವಾಭಿಮಾನ ಜನತಾ ಪಕ್ಷ ಏನು ನಾವು ಇದ್ದೀವಿ, ನಾವು ದೃಢವಾಗಿ ಶಕ್ತಿಯುತವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ, ಮಾಡೇ ಮಾಡ್ತೀವಿ. ನಿಮ್ಮ ಅಭಿವೃದ್ಧಿ ಕಾರ್ಯಗಳಿದ್ರೆ ಮೆಚ್ತೀವಿ, ನಿಮ್ಮ ಭ್ರಷ್ಟಾಚಾರಕ್ಕೆ ನಮ್ಮದೊಂದು ಧಿಕ್ಕಾರ ಇರಲಿ ಅಂತ ನಾವು ಕೂಗ್ತೀವಿ. ಯಾವತ್ತಿಗೂ ಈ ಭ್ರಷ್ಟಾಚಾರನ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ನಾವು ನಿಮಗೂ ಧಿಕ್ಕಾರ, ಈ ಭ್ರಷ್ಟ ಅಧಿಕಾರಿಗಳಿಗೂ ಧಿಕ್ಕಾರ, ಭ್ರಷ್ಟ ಆಡಳಿತಕ್ಕೂ ಧಿಕ್ಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ನಿಮ್ಮ ಈ ಒಂದು ಧೋರಣೆಯನ್ನ ಬಿಡಬೇಕು.